ಎಲ್ರಿಗೂ ಕೂಡ ಅಕ್ಷಯ ತೃತೀಯ ಅಂದ ತಕ್ಷಣ ಅದರಲ್ಲೂ ಕೂಡ ಹೆಣ್ಮಕ್ಳು ಕೂಡ ಚಿನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಳ್ತಿರ್ತಾರೆ. ಯಾವ ರೀತಿಯಾಗಿ ಚಿನ್ನವನ್ನ ಖರೀದಿ ಮಾಡಬೇಕು, ಅಥವಾ ಈ ದಿನ ಚಿನ್ನವನ್ನ ಖರೀದಿ ಮಾಡಬೇಕಾ ಅಥವಾ ಆಸ್ತಿಯನ್ನ ಖರೀದಿ ಮಾಡಬೇಕಾ? ಅದೇ ರೀತಿಯಾಗಿ ಅಕ್ಷಯ ತೃತೀಯ ಅಂತ ಅಂದ್ರೆ ಏನು, ಅಕ್ಷಯ ತೃತೀಯ ದಿನದ ಮಹತ್ವವೇನು, ಧಾರ್ಮಿಕ ಹಿನ್ನೆಲೆ ಏನು, ಇದರ ಸಂಪ್ರದಾಯ ಯಾವ ರೀತಿಯಾಗಿರುತ್ತೆ, ಈ ಹಿಂದೂ ಧರ್ಮದ ಪ್ರಕಾರ ಅಕ್ಷಯ ತೃತೀಯ ದಿನ ಯಾವ ರೀತಿಯಾಗಿ ಸ್ಪೆಷಲ್ ಆಗಿ ಆಚರಣೆಯನ್ನ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಯವರು ಡಾಕ್ಟರ್ ಸುರೇಶ್ ಗುರೂಜಿ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ವಾಹಿನಿಯ ವೀಕ್ಷಕರಿಗೆ ಅಕ್ಷಯ ತೃತೀಯ ಶುಭವಾಗಿ ಶುಭ ಶೋಭನ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತಾವರಹ ಕಲ್ಪೆ ವಯಸ್ಸುತ ಬನಂತರೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣ ತೀರೆ ಆಸ್ಮಿನ್ ವರ್ತಮಾನ ವ್ಯವಹಾರಿಕ ಚಂದ್ರಮಾನೇನ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ಏನೀಗ ಪರಾಭವನ ಸಂವತ್ಸರ ವಸಂತ ಋತು ವೈಶಾಖ ಮಾಸದಲ್ಲಿ ಬರ್ತಕ್ಕಂತಹ 3 ವಜ್ರಗಳು ಅಂತ ಕರಿತೀವಿ. ಅಂದರೆ ಮುಹೂರ್ತಗಳಲ್ಲಿ 3 ವಜ್ರ ಅಂತ ಹೆಸರು. 3 ಮುಹೂರ್ತಗಳು ವರ್ಷದಲ್ಲಿ ಅತ್ಯಂತ ಉತ್ತಮ. ಅದರಲ್ಲಿ ಕೂಡ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಕ್ಷಯ ಅಂದರೆ ಯಾವುದು ಕ್ಷಯವಾಗುವುದಿಲ್ಲವೋ ಅದು ಅಕ್ಷಯ. ಹಾಗಿದ್ರೆ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ಈ ತಿಥಿ ಅಂತ ಕರಿತೀವಿ. ಅಂದರೆ ತಿಂಗಳಿಗೆ 30 ತಿಥಿಗಳು, 15 ತಿಥಿ ಶುಕ್ಲ ಪಕ್ಷ, 15 ತಿಥಿ ಕೃಷ್ಣ ಪಕ್ಷ, ಮಾಸಗಳು 12 ಮಾಸಗಳಲ್ಲಿ ಒಂದು ಮಾಸ ವೈಶಾಖ ಮಾಸ. ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ತೃತೀಯ ತಿಥಿ ಅಂತ ಏನು ಕರಿತೀವೋ ಆ ವೈಶಾಖ ಮಾಸದ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ. ಇದಕ್ಕೆ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಬೇಕಾದಷ್ಟು ನಮಗೆ ಉಲ್ಲೇಖ ಸಿಗುತ್ತೆ. ಆದರೆ ಇತ್ತೀಚೆಗೆ ನೋಡೋದಾದರೆ 1146ರಲ್ಲೂ ಕೂಡ ರಾಜ ಮಹಾರಾಜರು ಒಂದೊಂದು ಗ್ರಾಮವನ್ನೇ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಇತ್ತೀಚೆಗೆ ಕಂಡಂಥ ಒಂದು ಇತಿಹಾಸ. ಆದರೆ ಹಿಂದೆ ಪುರಾಣಾಕ್ತವಾಗಿ ಈ ಅಕ್ಷಯ ತೃತೀಯಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಮನುಷ್ಯನಿಗೆ ಹುಟ್ಟಿದಾಗಿರ್ತಕ್ಕಂಥ ಮನುಷ್ಯ ಎಲ್ಲರೂ ಬಯಸ್ತಾರೆ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಚತುರ್ವಿಧ ಪುರುಷಾರ್ಥ ಅಂತ ಕರಿತೀವಿ. ಮನುಷ್ಯ ಬದುಕಿರೋದು 4ಕ್ಕೆ. ಅವನು ಧರ್ಮ, ಅರ್ಥ, ಕಾಮ, ಮೋಕ್ಷ. ಪ್ರತಿಯೊಬ್ಬ ಜೀವಿಯು ಒಂದು ಧರ್ಮದಲ್ಲಿ ಇರ್ತಾನೆ. ಅದು ಯಾವ ಧರ್ಮ ಬೇಕಾದರೂ ಆಗಿರ್ಬೋದು, ಒಂದು ಧರ್ಮದಲ್ಲಿ ಬದುಕಿರ್ತಾನೆ. ಅರ್ಥ, ಮಗು ಹೊಟ್ಟೆಯಿಂದ ಹುಟ್ಟಿದ ಕೂಡಲೇ ಆಸ್ಪತ್ರೆ ಒಂದು ಬಿಲ್ಲಿಂದ ಹಿಡ್ಕೊಂಡು ಕೊನೆಯ ತನಕ ಅರ್ಥ ಬೇಕು, ದುಡ್ಡು ಹಣಕಾಸು ಬೇಕೇ ಬೇಕು. ಧರ್ಮ, ಅರ್ಥ, ಕಾಮ. ಕಾಮ ಅಂದ್ರೇನು? ತನ್ನ ಇಚ್ಛೆಯನ್ನು ಪೂರೈಸ್ಕೊಳ್ತಕ್ಕಂಥದ್ದು ಕಾಮ. ಧರ್ಮ, ಅರ್ಥ, ಕಾಮ, ಕೊನೆಯದಾಗಿ ಮೋಕ್ಷ. ಈ 4ನ್ನು ಪಡೀಲಿಕ್ಕೆ ಎಲ್ಲ ಪೂಜೆಗಳು, ಎಲ್ಲ ಮಂತ್ರಗಳು, ಎಲ್ಲ ಪುರಾಣಗಳು, ಎಲ್ಲ ವೇದಗಳು ಇರೋದು ಈ 4ನ್ನು ಪಡೀಲಿಕ್ಕೆ. ಯಾರಾದರೂ ಒಂದು ಜಗಳ ಮಾಡ್ತಿದ್ರೆ ಕೇಳ್ತಾರೆ, ಏನಕ್ಕೋಸ್ಕರ ನೀನು ಜಗಳ ಮಾಡ್ತಿದ್ಯಾ, ಏನಕ್ಕೋಸ್ಕರ ಪೂಜೆಯನ್ನು ಮಾಡ್ತಾ ಇದೆಯಾ ಅಂದರೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಚತುರ್ವಿಧ ಫಲ ಪುರುಷಾರ್ಥಕ್ಕೋಸ್ಕರ ಮಾಡ್ತಕ್ಕಂಥ ಪೂಜೆ. ಆದರೆ ಅದು ಅಷ್ಟು ಸುಲಭವಾಗಿ ಸಿಗಲ್ಲ. ಯಾಕೆಂದರೆ ಇದು ನಮ್ಮ ಭೂಮಿ, ಕರ್ಮಭೂಮಿ ಅಂತ ಕರಿತೀವಿ. ಈ ಕರ್ಮಭೂಮಿಯಲ್ಲಿ ಹುಟ್ಟಿದಾಗ ನಾವು ಕರ್ಮದಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ನಾವು ಅನುಭವಿಸಲೇಬೇಕಾಗ್ತದೆ. ಅದು ಶುಭ ಮತ್ತು ಅಶುಭ ನಮ್ಮ ಕರ್ಮಗಳನ್ನು ಈ ಭೂಮಿಯಲ್ಲಿ ನಾವು ಅನುಭವಿಸಲೇಬೇಕು. ಹೌದು ಗುರುಜಿ. ಇನ್ನೊಂದು ಏನಂತ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಅಕ್ಷಯ ತೃತೀಯ ಅಂತ ತಕ್ಷಣ ಪವಿತ್ರವಾದ ದಿನ. ಇದನ್ನ ಯಾವ ರೀತಿಯಾಗಿ ನಾವು ಆಚರಣೆಯನ್ನ ಮಾಡಬೇಕಾಗುತ್ತೆ, ಯಾವ ದೇವಿಯನ್ನ ಪೂಜಿಸಬೇಕಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಅಕ್ಷಯ ಅಂತ ಕೂಡಲೇ ಗೊತ್ತಾಯಿತು, ಕ್ಷಯವಾಗದೆ ಇರತಕ್ಕಂಥದ್ದು. ಈಗ ತಾನೇ ಹೇಳಿದೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇದನ್ನು ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ. ಅದರಲ್ಲೂ ಕೂಡ ಅಕ್ಷಯ ತೃತೀಯದ ವಿಶೇಷ ಏನು ಅಂತ ಕೇಳಿದ್ರಿ, ಆನಂತರ ಅದನ್ನು ಆಚರಣೆ ಬಗ್ಗೆ ಕೇಳ್ತಿದ್ರಿ. ಇದರ ವಿಶೇಷ ಏನಪ್ಪ ಅಂತಂದರೆ ಈ ಪುರುಷಾರ್ಥಗಳಲ್ಲಿ ಹಣಕಾಸು ಅಂತ ಕರಿತೀವಲ್ಲ, ಧನ ಅಂತಕ್ಕಂಥದ್ದು, ಆ ಧನದ ಮಹತ್ವ ಇರತಕ್ಕಂಥದ್ದೇ ಅಕ್ಷಯ ತೃತೀಯ ಅಂತ ಕರೀತಾರೆ. ಯಾರಿಗೆ ಹಣಕಾಸು ಬೇಕು, ಯಾಕಂದರೆ ಯಾರಿಗೆ ಅನ್ನೋದಕ್ಕಿಂತ ಎಲ್ರಿಗೂ ಹಣಕಾಸು ಬೇಕು. ಯೋಗಿಗಳನ್ನು ಹೊರತುಪಡಿಸಿದರೆ ನಮ್ಮ ಸಾಮಾನ್ಯ ಮನುಷ್ಯರು ಹಿಡ್ಕೊಂಡು ನಮಗೆ ಹಣಕಾಸಿನ ಅವಶ್ಯಕತೆ ಇದ್ದೇ ಇದೆ, ನಮ್ಗೆ ಬೇಕೇ ಬೇಕು. ಆದರೆ ಹಣಕಾಸು ಅಷ್ಟು ಸುಲಭವಾಗಿ ಬರಲ್ವಲ್ಲ, ಯಾಕಂದರೆ ನಮ್ಮ ಕರ್ಮಭೂಮಿಯಿಂದ ನಮಗೆ ಅವರವರ ಕರ್ಮ ತಕ್ಕಾಗಿರ್ತದೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಇಂತಹ ಶುಭ ದಿವಸಗಳು ಬರುತ್ತೆ ಅಂದರೆ ನಾವೇ ಪುಣ್ಯವಂತರು ಅಂತ. ಯಾಕೆಂದರೆ ಕೆಲವು ಟೈಮಲ್ಲಿ ನಾವು ಅಕ್ಷಯ ತೃತೀಯ ಬಂದಾಗ ನಮಗೆ ಎಲ್ಲೋ ಕಾರಣಗಳಿಂದ ನಮಗೆ ಅದು ಮಿಸ್ ಆಗ್ಬೋದು. ಇಂಥ ಕಾಲಗಳು ಬಂದಾಗ ನಾರಾಯಣ ಅಥವಾ ಪುರಾಣಗಳ ಧರ್ಮೋತ್ತರ ಪುರಾಣಗಳಾಗಲಿ ಅಥವಾ ಮತ್ಸ್ಯ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗ್ತದೆ. ಅಂದರೆ ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಹಣಕಾಸು ಅನ್ನೋದಕ್ಕಿಂತ ಪುರುಷಾರ್ಥಗಳನ್ನು ನೀನು
ಶಾಶ್ವತವಾಗಿ ಪಡಿತೀಯ ಅಂತ. ನಮಗೆ ಹಣ ಬೇಕು. ಈಗ ನಿಮಗೆ ಒಂದು 10 ಕೋಟಿ ರೂಪಾಯಿ ಕೊಟ್ಟರೆ ಬೆಳಗ್ಗೆ ಖರ್ಚಾದರೆ ಅದು ಹಣಕಾಸನ್ನಲ್ಲ, ಅದೊಂದು ವ್ಯವಹಾರ ಅಂತ ಕರೀತಾರೆ. ನಮ್ಮಲ್ಲಿ ಶಾಶ್ವತವಾಗಿರತಕ್ಕಂಥ ಹಣಕಾಸು ಬೇಕಾದ್ರೆ ಕ್ಷಯ ಆಗದೆ ಇರಬೇಕಾದ್ರೆ ಇಂಥ ಅಕ್ಷಯ ತೃತೀಯವನ್ನು ಮಾಡಬೇಕು. ಅದಕ್ಕೆ ಉದಾಹರಣೆ ಹೇಳೋದಾದರೆ ನಮ್ಮ ಶಂಕರ ಭಾಗವತ್ಪಾದರು ಒಂದು ಬಡವನ ಮನೆಗೆ ಹೋಗ್ತಾರೆ. ಬಡವನ ಮನೆಗೆ ಹೋಗಿ ಅವರನ್ನು ಕೇಳ್ತಾರೆ, ನನಗೇನಾದರೂ ದಾನ ಕೊಡು ಅಂದಾಗ ಆ ದಾನವನ್ನು ಕೊಡಲಿಕ್ಕೆ ಅವ್ರ ಮನೇಲಿ ಏನಿರಲ್ಲ, ಒಂದು ನೆಲ್ಲಿಕಾಯಿನ ಕೊಟ್ಟಾಗ ಆ ನೆಲ್ಲಿಕಾಯಿನ ತಗೊಂಡಂತಹ ಶ್ರೀಶಂಕರ ಭಾಗವತ್ಪಾದರು ಏನು ಮಾಡ್ತಾರೆ, ಆ ಕನಕದಾರ ಸ್ತೋತ್ರವನ್ನು ಹೇಳಿ ಆ ಮಳೆಯನ್ನು, ಕನಕದ ಮಳೆಯನ್ನು ಸುರಿಸ್ತಾರೆ. ಹಾಗೆಯೇ ಮನುಷ್ಯನಿಗೆ ಶಾಶ್ವತವಾಗಿರಬೇಕಾದ್ರೆ ಹಣಕಾಸು ಬೇಕೇ ಬೇಕು. ಹಣ ಇಲ್ದಿರ ಮನುಷ್ಯ ಹಣಕ್ಕೆ ಸಮಾನ ಅಂತ. ಗುರುಜಿ, ಇನ್ನೊಂದು ಏನಂತ ಅಂದ್ರೆ ಅದರಲ್ಲೂ ಕೂಡ ಇವಾಗ ಸಿಕ್ಕಾಪಟ್ಟೆ ಜನರು ಕೂಡ ಅಕ್ಷಯ ತೃತೀಯ ಬಂದ ತಕ್ಷಣ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಅದೊಂದು ಮ್ಯಾಂಡಟರಿ ಆಗ್ಬಿಟ್ಟಿದೆ. ಅದರ ಸಂಪ್ರದಾಯ ಯಾವಾಗಿಂದ ಸ್ಟಾರ್ಟ್ ಆಯ್ತು ಚಿನ್ನ ಖರೀದಿ ಮಾಡ್ಬೇಕನ್ನೋದು ಗುರುಜಿ? ಇದ್ರ ಬಗ್ಗೆ ಈಗ ಖರೀದಿ ಮಾಡುವುದು ಒಂದಾದರೆ ದಾನ ಮಾಡುವುದ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ವೀಕ್ಷಕರು ನೋಡ್ತಾ ಇರ್ತಾರೆ, ನೀವು ಖರೀದಿ ಮಾಡುವುದು ಒಂದು ವಿಧ ಆದರೆ ದಾನ ಮಾಡುವುದು ಇನ್ನೊಂದು ವಿಧ. ಅಂದರೆ ಅವತ್ತು ಮಾಡ್ತಕ್ಕಂಥ ಏನು ಖರೀದಿ ಮಾಡ್ತಿರಲ್ಲ ಆ ಚಿನ್ನವನ್ನು ತಗೊಂಡೋಗಿ ನಾವು ಅದನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ನೀವೇನು ಮುಂದಿನ ಪ್ರಶ್ನೆ ಕೇಳಿದ್ದೀರಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ. ಆದರೆ ಈ ಚಿನ್ನವನ್ನು ಖರೀದಿ ಮಾಡಬೇಕಾ, ಅವತ್ತು ಮಾಡಲೇಬೇಕಾ, ಮಾಡದೇ ಇದ್ರೆ ಆಗಲ್ವಾ ಅಂತಂದರೆ, ಲಕ್ಷ್ಮಿಯ ಸ್ವರೂಪ ಚಿನ್ನ, ಬಂಗಾರದ ರೂಪವೇ ಇನ್ನೊಂದು ಮಹಾಲಕ್ಷ್ಮಿ ಅಮ್ಮನವರು. ಚಿನ್ನ ಅಥವಾ ಬೆಳ್ಳಿ ಅಥವಾ ವಸ್ತ್ರ, ಅಂದರೆ ಈಗ ಒಂದು ವಾಹನ ತಗೋತಾರಲ್ಲ ಅದನ್ನು ಕೂಡ ನಾವು ಲಕ್ಷ್ಮಿ ಅಂತ ಕರಿತೀವಿ. ಅದಕ್ಕೂ ಪೂಜೆ ಮಾಡ್ತೀವಲ್ಲ ನಾವು. ಒಂದು ಅಂದರೆ ಏನಂದರೆ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಸ್ವರೂಪವಾಗಿರತಕ್ಕಂಥ ಚಿನ್ನ ಬೆಳ್ಳಿಯನ್ನು ದಾನ ಮಾಡಬೇಕು. ಅದಕ್ಕೆ ಇಂತಿಷ್ಟ ಗ್ರಾಮ್ ಅಂತ ಏನೂ ಇಲ್ಲ. ಆದ್ದರಿಂದ ನೀವು ಚಿನ್ನ ಮಾಡಲೇಬೇಕಾ, ಮಾಡದಿದ್ರೆ ಏನಾಗುತ್ತೆ, ಅದು ಬೆಳಗ್ಗೆ ಮಾಡ್ಬೋದಾ ಅಂದರೆ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ.